ಅವಾಗ ನರೇಗಾ ಅಂದರೆ ಅಷ್ಟೊಂದು ಖುಷಿಯಾಗಿ ಮಾಡ್ತಕ್ಕಂಥ ಕೆಲಸ ಅದು. ಬರ್ಬರ್ತಾ ಏನಾಯಿತು, ಪ್ರತಿಯೊಬ್ಬರು ತಮ್ಮ ಕೊಡಬೇಕು, ಫೋಟೋಗಳು ತೆಗಿಬೇಕು, ಈ ವಿಚಾರ ಎಲ್ಲ ಬಂದಾಗ ನರೇಗಾ ಕಡೆ ಗ್ರಾಮೀಣದ ಭಾಗದ ಜನ ಆ ಕೆಲಸ ಮಾಡೋದನ್ನೇ ಬಿಟ್ಟರು. ಅಂದರೆ ಮೊದಲು ಮಾಡ್ತಿದ್ರಂದ್ರೆ ಅವಾಗ ಫ್ರಾಡು ಆಗ್ತಾ ಇತ್ತು ಸಾಮಾನ್ಯವಾಗಿ. ಒಂದು ಒಂದು 20% 30% ಭಾಗದ ಜನ ಫ್ರಾಡ್ ಮಾಡ್ತಾಯಿದ್ರು, ಕೆಲಸಗಳಿಲ್ಲದೆ ಬೇರೆ ಯಂತ್ರಗಳ ಮುಖಾಂತರ ಕೆಲಸ ಮಾಡಿಸಿ. ಇವಾಗ ಯಾರು ನರೇಗಾ ಕೆಲಸ ಬಂದು ಸಿಗ್ತಕ್ಕಂಥ ಜನ ಇಲ್ಲ, ಪ್ರಾಕ್ಟಿಕಲ್ ಆಗಿ ಹೋದರೆ. ಅದೊಂದು ಯೋಜನೆ ಆವಾಗ ಚೆನ್ನಾಗಿತ್ತು, ಅದರ ಕಾಲಕ್ಕೂ ಬದಲಾಗಬೇಕಲ್ವ ಅದನ್ನು ಈ ಕಾಂಗ್ರೆಸ್ ಏನು ಮಾಡ್ತಾ ಇದೆ, ಇದು ಮಹಾತ್ಮ ಗಾಂಧಿ ಯೋಜನೆಗೆ ಅವರ ಒಂದು ಹೆಸರು ತೆಗೆದಲಿಕ್ಕೆ ನೋವಾಗಿದೆ ಅಂತಕ್ಕಂಥದ್ದು ತುಂಬ ಹೇಳಲಿಕ್ಕೆ ಬರಲ್ಲ. ಇಲ್ಲಿ ಆಗಿರ್ತಕ್ಕಂಥದ್ದು ಹೆಸರು ತೆಗೆದಿದ್ದಕ್ಕಲ್ಲ, ರಾಜ್ಯ ಸರ್ಕಾರಗಳು 40% ಬರ್ಸ್ಕೋಬೇಕಿನ್ನ. ಇನ್ನು ನರೇಗಾ ಕೆಲಸಗಳು ಅಷ್ಟು ಈಸಿ ಇಲ್ಲ, ಅಮೌಂಟ್ ಬರುತ್ತೋ ಇಲ್ಲೋ ಗೊತ್ತಾಗಲ್ಲ, ಆ ಮಟ್ಟಕ್ಕೆ ಕಷ್ಟ ಆಗ್ಬಿಟ್ಟೈತಿ ಈಗ ಮೊದಲಂದ್ರೆ ಕೇಂದ್ರ ಸರ್ಕಾರ ಇತ್ತು, ನೀವು ಕೆಲಸ ಮಾಡಿದ್ರೆ ಏನಾರು ತೆಗೆದ್ರೆ ಅಮೌಂಟ್ ಬಂದ್ಬಿಡ್ತಿತ್ತು ನಿಮಗೆ. ಸೊ ಇವಾಗ ಹಂಗಲ್ಲ, ಕೇಂದ್ರ ಸರ್ಕಾರ 40% ಬರ್ಸ್ಕೊಬೇಕು, ಅದಕ್ಕೂ ದೊಡ್ಡ ನೋವಾಗಿದೆ. ಈಗ ಎಲ್ಲಿ ಮಾಡೋದು, ಸಂಪನ್ಮೂಲ ಕ್ರೋಢೀಕರಣ ಎಲ್ಲಿಂದ ತರಬೇಕೀಗ? ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಈ ಒಂದು ಇದನ್ನು ಗ್ಯಾರಂಟಿಗಳನ್ನ ಕೂಡ ನೋಡ್ಕೊತ ಹೋಗ್ಬೇಕೀಗ. ಈ ಎಲ್ಲವನ್ನು ಮನಗಂಡಿರ್ತಕ್ಕಂಥ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಈಗ ಕೇಂದ್ರ ಸರ್ಕಾರದ ಮೇಲೆ ಯುದ್ಧ ಸ್ಟಾರ್ಟ್. ಏನೇ ಮಾಡಿದ್ರು ನಾವು ಅದನ್ನು ಬೀದಿ ಹೋರಾಟಗಳು, ಬೀದಿ ನಾಟಕಗಳು ಮಾಡ್ತಿರೋ, ಇಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅರಿವು ಮೂಡಿಸ್ತಿರೋ, ಕೇಂದ್ರ ಸರ್ಕಾರ ಅದನ್ನು ತೆಗೆದಾಕ್ತಾ ಇದೆ ಅಂತ ಹೇಳ್ತಿರೋ, ಏನೋ ಗೊತ್ತಿಲ್ಲ. ಆದರೆ ಕೇಂದ್ರ ಸರ್ಕಾರ ತುಂಬ ಕ್ಲಾರಿಟಿ ಆಗಿದೆ. ನರೇಗಾವನ್ನು ರಾಮ್ಜಿ ನರೇಗಾ ಮಾಡಿದ್ದೀವಿ, 100 ದಿನಗಳನ್ನು 125 ದಿನಗಳು ಕೆಲಸಕ್ಕೆ ಕೊಟ್ಟಿದ್ದೀವಿ, ಇನ್ನೂ 25 ದಿವಸ ಹೆಚ್ಚುವರಿ ಕೆಲಸ ಕೊಟ್ಟಿದ್ದೀವಿ. ಎಲ್ಲ ಮೂಲಭೂತವಾಗಿ ಕರೆಕ್ಟಾಗಿ ಕೆಲಸಗಳಾದರೆ 17,000 ಕೋಟಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ನಮ್ಮ ಕಡೆಯಿಂದ ಯಾವುದು ಕೂಡ ಪೆಂಡಿಂಗ್ ಇರೋದಿಲ್ಲ, ಅಥವಾ ಆ ಯೋಜನೆಗೆ ಯಾವುದು ಧಕ್ಕೆ ಆಗಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಡ್ತಾ ಇದೆ. ಯಾವುದು ಈ ಕೇಂದ್ರ ಸರ್ಕಾರದಿಂದ ಈಗ ಇದಿಲ್ಲ. ಮತ್ತು ಇಲ್ಲಿ ಅಲಿಗೇಷನ್ ಆಗ್ತಾ ಇರೋದು, ತೊಂದರೆ ಮಾಡ್ತಾ ಇರೋದು ಯಾವುದು ಅಂದರೆ ರಾಜ್ಯ ಸರ್ಕಾರ. ಅದು ಯಾಕೆ ತೊಂದರೆ ಮಾಡ್ತಾ ಇದೆ, ಅಥವಾ ಈ ಒಂದು ರಾಮ್ಜಿ ಕಾಯ್ದೆಯನ್ನು ಯಾಕೆ ವಿರೋಧಿಸ್ತಾ ಇದೆ ಅಂತ ನಾವು ಯೋಚನೆ ಮಾಡಿದ್ರೆ, ಅದಕ್ಕೆ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು 40% ರಾಜ್ಯ ಸರ್ಕಾರಗಳು ಭರಿಸಬೇಕು. ಅಂದರೆ ರಾಜ್ಯ ಸರ್ಕಾರ ಅಂತಂದರೆ ಕರ್ನಾಟಕ ಮತ್ತು ತೆಲಂಗಾಣ ಸರ್ಕಾರಗಳು ಕಾಂಗ್ರೆಸ್ ಇದಾವೆ, ಅವೆರಡು ರಾಜ್ಯ ಮಾತ್ರನಾ? ಇಲ್ಲವಲ್ಲ, ರಾಷ್ಟ್ರದ ಎಲ್ಲ ರಾಜ್ಯಗಳು ಕೂಡ ಅನ್ವಯಿಸುತ್ತದೆ. ಈಗ ಮಧ್ಯಪ್ರದೇಶ, ಬಿಹಾರ, ತಮಿಳುನಾಡು, ಕೇರಳ, ಗೋವಾ, ಎಂಟೈರ್ ಎಲ್ಲ ರಾಜ್ಯಗಳು ಏನೇನಿದಾವೆ ನಮ್ಮ ದೇಶದಲ್ಲಿ, ಅಷ್ಟೂ ರಾಜ್ಯಗಳಿಗೆ BJP